ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಲಾಗ್ ಸಂಗೀತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಸಂಗೀತ ಶೃಂಗೇರಿಯವರ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಬಿಗ್ ಬಾಸ್ ಸೀಸನ್ 10ನಲ್ಲಿ ತುಂಬಾ ಒಂದು ಸ್ಟ್ರಾಂಗೆಸ್ಟ್ ಲೇಡಿ ಅಂತಲೇ ಹೆಸರು ಮಾಡಿದಂಥವರು ಸಂಗೀತ ಶೃಂಗೇರಿಯವರು. ಹೊರಗಡೆ ಅಭಿಮಾನಿಗಳಂತೂ ಅವರಿಗೆ ಸಿಂಹಿಣಿ ಅಂತಲೇ ಕರೆದ್ರು. ಸೊ ಗ್ರ್ಯಾಂಡ್ ಫಿನಾಲಲ್ಲಿ ಕೂಡ ಅಷ್ಟೇ ನಾವು ನೋಡ್ಬೋದು, ಟಾಪ್ 6ಅಲ್ಲಿ ಒಬ್ಬರೇ ಲೇಡಿಯಾಗಿ ನಿಂತಿದ್ದಿದ್ದು ಅವರು. ಸೊ ಇವಾಗ ಹೊರಗಡೆ ಬಂದ ಮೇಲೆ ನಾವು ನೋಡಿದ್ವಿ, ಸಾಕಷ್ಟು ಅವರು ಜನರ ಜೊತೆಗೆ ಸೇರಿಲ್ಲ. ಅಂದರೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ನ ಹೊರಗಡೆ ಬಂದಮೇಲೆ ಜಾಸ್ತಿ ಮೀಟ್ ಆಗಿಲ್ಲ. ಒಂದು ಸತಿ ಮಾತ್ರ ವಿನಯ್ ಅವರು ನಮ್ರತಾ ಅವ್ರ ಜೊತೆಗೆ ಮೀಟ್ ಮಾಡಿದ್ರು. ಅದು ಬಿಗ್ ಬಾಸ್ ಆಟೋಗ್ರಾಫ್ ಏನೊಂದು ಪ್ರೋಗ್ರಾಮ್ ಇರುತ್ತೆ, ಆ ಪ್ರೋಗ್ರಾಮ್ ಶೂಟಿಗೆ ಬಂದಾಗ ಅವ್ರ ಜೊತೆಗೆ ಮೀಟ್ ಮಾಡಿದ್ರು. ಅದು ಬಿಟ್ಬಿಟ್ಟು ವರ್ತು ಸಂತೋಷ್ ಅವರು ಅವರ ಮನೆ ಫಂಕ್ಷನ್ ನಾಮಕರಣಕ್ಕೆ ಕರೆದಾಗ ಒಂದ್ಸತಿ ಸಂಗೀತ ಅವರು ಅವ್ರನ್ನ ಹೋಗಿ ಮೀಟ್ ಮಾಡಿದ್ದು ಬಿಟ್ಟರೆ ಬೇರೆ ಎಲ್ಲೂ ಅವರು ಪರ್ಸ್ನಲಾಗಿ ಹೋಗಿ ಮೀಟ್ ಮಾಡಿದ್ದು ಜಾಸ್ತಿ ಎಲ್ಲೂ ಕಾಣಿಸ್ಕೊಂಡಿಲ್ಲ. ಆಮೇಲೆ ನೀವು ಕಲರ್ಸ್ ಕನ್ನಡದಲ್ಲೇ ನಡೆದಂಥ ಒಂದು ಈವೆಂಟ್ನ ನೋಡ್ಬೋದು. ಕೆಂಡ ಸಂಪಿಗೆ ಸೀರಿಯಲ್ ಜಾತ್ರೆ ಅಂತ ಒಂದು ಮಾಡಿದ್ರು. ಸೊ ಅದು ನಡೆದಿದ್ದು ಹೊಸಪೇಟೆಯಲ್ಲಿ. ಸೊ ಅಲ್ಲಿ ವಿನಯ್ ಅವರು, ಪ್ರತಾಪ್ ಅವರು, ಕಾರ್ತಿಕ್ ಅವ್ರ ಜೊತೆಗೆ ಅವರು ಒಂದ್ಸತಿ ಮೀಟ್ ಮಾಡಿದ್ರು ಬಿಟ್ಟರೆ ಎಲ್ಲೂ ಅವರು ಪರ್ಸ್ನಲ್ ಆಗಂತೂ ಮೀಟೇ ಮಾಡಿಲ್ಲ. ಸೊ ಇವಾಗ ಸಂಗೀತ ಶೃಂಗೇರಿ ಅವರು ಏನು ಮಾಡ್ತಿದ್ದಾರೆ ಏನು ಅಂತ ನೋಡೋದಾದರೆ, ಸೊ ಬಿಗ್ ಬಾಸಿಂದ ಹೊರಗಡೆ ಬಂದಮೇಲೆ ಅವರಿಗೆ ಸಾಕಷ್ಟು ಇಂಟರ್ವ್ಯೂಸ್ ಕೊಡೋದೇ ಇತ್ತು. ಹಾಗೆ ಒಂದಿಷ್ಟು ಶೋಗಳು ಕೂಡ ತುಂಬ ಕಮ್ಮಿನೇ ಅವ್ರು ಹೋಗಿದ್ದು, ಬಟ್ ಆದರೂ ಒಂದೆರಡು ಮೂರು ಶೋಗೆ ಹೋಗಿ ಬಂದರು. ಅದೇ ಕೆಂಡ ಸಪ್ಪಿಗೆ ಕೂಡ ಹೋಗಿ ಬಂದರು. ಆಮೇಲೆ ಇವಾಗ ಇನ್ನೊಂದು ಪ್ರೋಗ್ರಾಮ್ ಕೂಡ ಹೋಗ್ತಿದ್ದಾರೆ, ಅದು ನನ್ನಮ್ಮ ಸೂಪರ್ ಸ್ಟಾರ್. ಸೊ ಇವಾಗ ಪ್ರೆಸೆಂಟಾಗಿ ಅವರು ನನ್ನಮ್ಮ ಸೂಪರ್ ಸ್ಟಾರಲ್ಲಿ ನಮಗೆಲ್ಲರಿಗೂ ಕಾಣಿಸ್ಕೊತಾರೆ. ಸೊ ಅದು ಈ ವಾರದ ಎಪಿಸೋಡಲ್ಲಿ ಕಾಣಿಸ್ಕೊತಾರೆ. ಅಂದರೆ ಈ ಅಪ್ಕಮಿಂಗ್ ಸ್ಯಾಟರ್ಡೆ ಸಂಡೇ ಏನಿದೆ, ಸೊ ಅದರೊಳಗೆ ನನ್ನಮ್ಮ ಸೂಪರ್ ಸ್ಟಾರ್ ಏನು 7:30ಗೆ ಪ್ರಸಾರ ಆಗುತ್ತೆ. ಸೊ ಆ ಟೈಮಲ್ಲಿ ನಾವು ಸಂಗೀತ ಶೃಂಗೇರಿ ಅವ್ರನ್ನ ನೋಡ್ಬೋದು. ಸೊ ಅವರು ಹೋಗೋದಕ್ಕೆ 2 ಕಾರಣಗಳಿದೆ. ಒಂದು, ಅವರ ಮೂವಿ ಪ್ರಮೋಷನಿಗೆ ಕೂಡ ಹೋಗಿರ್ಬೋದು. ಇಲ್ಲಾಂದರೆ ನಾರ್ಮಲಾಗಿ ಏನು ನಾವು ನೋಡ್ತಾ ಇದ್ದೀವಿ, ಬಿಗ್ ಬಾಸಿಂದ ಹೊರಗಡೆ ಬಂದು ಆದಮೇಲೆ ಪ್ರತಿಯೊಬ್ಬ ಕಂಟೆಸ್ಟೆಂಟ್ಸು ನನ್ನಮ್ಮ ಸೂಪರ್ ಸ್ಟಾರ್ಗೆ ಹೋಗಿ ಬರ್ತಿದ್ದಾರೆ. ನೋಡೋದಾದರೆ ಫಸ್ಟ್ ವೀಕು ಕಾರ್ತಿಕ್ ಅವ್ರು ಹೋಗಿದ್ರು, ಆಮೇಲೆ ವರ್ತೂರ್ ಅವ್ರು ಹೋದರು, ತನಿಷಾ ಅವರು ಕೂಡ ಹೋಗಿದ್ರು. ಸೊ ಅದೇ ಥರ ಇವರು ಕೂಡ ಹೋಗ್ತಿರ್ಬೋದು. ಇಲ್ಲ ಅಂದರೆ ಅವರ ಮೂವಿ ಪ್ರಮೋಷನಿಗೆ ಕೂಡ ಹೋಗ್ಬೋದು. ಸೊ ನೋಡೋಣ. ಬಟ್ ಅವರು ಇವಾಗ ನನ್ನಮ್ಮ ಸೂಪರ್ ಸ್ಟಾರ್ಗೆ ಹೋಗಿರೋದಂತೂ ಗೊತ್ತಾಗಿದೆ. ಸೊ ಪಿಕ್ಚರ್ಸ್ ಎಲ್ಲ ಒಂದಿಷ್ಟು ಲೀಕ್ ಆಗಿದ್ದಾವೆ. ಸೊ ನೀವು ಯಾರಾದರೂ ಅವರ ಫ್ಯಾನ್ಸ್ ಆಗಿದ್ದರೆ ಈ ವಾರ ಎಪಿಸೋಡ್ ನೋಡ್ಬೋದು. ಸೊ ಅವರು ಹೊರಗಡೆ ಬಂದಮೇಲೆ ಜಾಸ್ತಿ ಸೀರೆಗಳನ್ನೇ ಉಡೋದಾಗಿದೆ. ಸೊ ಅಬ್ಸರ್ವ್ ಮಾಡಿದರೆ ಗೊತ್ತಿರುತ್ತೆ, ಫ್ಯಾನ್ ಮೀಟ್ಸಲ್ಲಿ ಒಂದೆರಡು ಕಡೆ ಡ್ರೆಸ್ ಹಾಕಿದ್ದು ಬಿಟ್ಟರೆ ಇನ್ನೆಲ್ಲ ಕಡೆಯೂ ಅಷ್ಟೇ ಅವರು ಜಾಸ್ತಿ ಸೀರೆ ಉಟ್ಟಿದ್ದಾರೆ ಈ ಸತಿ. ಸೊ ಇವಾಗ ನನ್ನಮ್ಮ ಸೂಪರ್ ಸ್ಟಾರಿಗೆ ಕೂಡ ಅಷ್ಟೇ ಅವರು ಬರೋವಾಗ ನೋಡ್ಬೋದು ನೀವು, ಲಂಗ ದಾವಣಿ ಥರ ಹಾಕಿದ್ದಾರೆ. ಬಟ್ ಅದು ಆಲ್ಮೋಸ್ಟ್ ಸೀರೆ ಥರನೇ ಲುಕ್ ಕೊಡ್ತಾ ಇದೆ, ಬಟ್ ಲಂಗ ದಾವಣಿ ಅದು. ಸೊ ಈ ವಾರದ ಎಪಿಸೋಡಲ್ಲಿ ನೀವು ಕೂಡ ನೋಡ್ಬೋದು ಸಂಗೀತ ಶೃಂಗೇರಿ ಅವ್ರನ್ನ. ಸೊ ಇದಾಗಿದ್ದು ಈ ಒಂದು ವಿಡಿಯೋದ ಅಪ್ಡೇಟ್. ಸೊ ಇದೇ ಥರದ ಎಲ್ಲ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ರಕ್ಷಣಾ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ಡೈಲಿ ವೀಡಿಯೋಸ್ ಹಾಕ್ತಿರ್ತಾಳೆ, ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವೀಡಿಯೋಸ್ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.